ಪಾಠ 2 ಈ ಮಣ್ಣು ನಮ್ಮದು. ಒಂದು ವಾಕ್ಯ. ನೀರು ಹರಿಯುವಾಗ ಉಂಟಾಗುವ ಧ್ವನಿ ಹೇಗಿರುತ್ತದೆ? ನೀರು ಹರಿಯುವಾಗ ಉಂಟಾಗುವ ಧ್ವನಿ ಕಲಕಲನೆ ಇರುತ್ತದೆ. ಈ ನಾಡಿನ ಹೃದಯವು ಯಾರ ಸನ್ನಿಧಾನವಾಗಿದೆ? ಈ ನಾಡಿನ ಹೃದಯವು ದೇವರ ಸನ್ನಿಧಾನವಾಗಿದೆ. ಯಾವ ಸ್ಥಳಗಳು ಕಲೆಯ ಆಗರಗಳಾಗಿವೆ? ಅಜಂತಾ ಎಲ್ಲೋರ ಹಳೆಬೀಡು ಮತ್ತು ಬೇಲೂರು ಶಿಲೆಗಳು ಕಲೆಯ ಆಗರಗಳಾಗಿವೆ. ತಂಗಾಳಿಗೆ ಯಾವುದು ತಲೆದೂಗುತ್ತದೆ? ತಂಗಾಳಿಗೆ ಪೈರಿನ ಹಾಡು ತಲೆದೂಗುತ್ತದೆ. ಪೈರಿನ ಹಾಡಿಗೆ ತಾಳ ಕೊಡುವುದು ಯಾವುದು? ಪೈರಿನ ಹಾಡಿಗೆ ತಾಳ ಕೊಡುವುದು ಯಂತ್ರದ ಜಾಡು. ವಿಜ್ಞಾನವು ಯಾವುದನ್ನು ಗೆಲ್ಲುವ ಹಾಡಾಗಿದೆ? ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವ ಹಾಡಾಗಿದೆ. ಹೊಂದಿಸಿ ಬರೆಯಿರಿ. ಈ ನಾಡಿನ ಹೃದಯ ದೈವ ಸನ್ನಿಧಾನ. ಬೇಲೂರು ಹಳೆಬೀಡು ಕಲೆಯ ಆಗರ. ಈ ದೇಶದ ಜನರೆಲ್ಲರೂ ಸೋದರ ಸಮಾನ. ಹಿಮಾಲಯ ತಂದೆ ಸಮಾನ. ಗಂಗೆ ತುಂಗೆ ತಾಯಿ ಸಮಾನ. ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ. ನೀರು ಹರಿಯುವ ಧ್ವನಿಯು ಕಲಕಲ. ಈ ನಾಡಿನ ಹೃದಯವಾಗಿದೆ ದೈವ ಸನ್ನಿಧಾನ. ಅಜಂತಾ ಎಲ್ಲೋರ ಹಳೆಬೀಡು ಬೇಲೂರು ಯಾವುದರ ಆಗರವಾಗಿವೆ? ಕಲೆಗಳ ಆಗರ. ತಂಗಾಳಿಗೆ ತಲೆದೂಗುವ ಪೈರಿನ ಹಾಡು, ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು. ಈ ಸಾಲುಗಳ ಅರ್ಥವು ಈ ರೀತಿಯಾಗಿದೆ. ಹೊಸ ಹೊಸ ಯಂತ್ರಗಳು ಬಳಕೆಯಲ್ಲಿ ಬಂದು ರೈತರ ಅಭಿವೃದ್ಧಿಗೆ ಕಾರಣವಾಗಿವೆ. ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವ ಹಾಡು. ಹೊಸ ಭಾರತ ನಿರ್ಮಾಣ ಸಾಗಿದೆ. ಈ ಸಾಲುಗಳ ಅರ್ಥ, ವಿಜ್ಞಾನವು ಅಜ್ಞಾನವನ್ನು ಗೆದ್ದು ಹೊಸ ಭಾರತ ನಿರ್ಮಾಣ ಕೈಗೊಂಡಿದೆ. ಭಾಷಾಭ್ಯಾಸ. ಸ್ವಂತ ವಾಕ್ಯ. ಭಾರತ ನಮ್ಮ ದೇಶ ಭಾರತ. ಸನ್ನಿಧಾನ ದೇವರ ಸನ್ನಿಧಾನದಲ್ಲಿ ಸುಳ್ಳು ಹೇಳಬಾರದು. ಆಗರ ಆಲದ ಮರವು ಪಕ್ಷಿಗಳಿಗೆ ಆಗರವಾಗಿದೆ. ತಲೆದೂಗು ನಾನು ಹಿರಿಯರ ಮಾತಿಗೆ ತಲೆದೂಗುತ್ತೇನೆ. ನಿರ್ಮಾಣ ನಮ್ಮ ಶಾಲೆಯಲ್ಲಿ ಹೊಸ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಈ ಮಣ್ಣು ನಮ್ಮದು ಕವಿತೆಯಲ್ಲಿರುವ ಪ್ರಾಸಪದಗಳನ್ನು ಗಮನಿಸಿ ಓದಿರಿ. ಆಗರ ಸಾಗರ ಹಾಡು ಜಾಡು. ಈ ವಾಕ್ಯಗಳನ್ನು ಗಮನಿಸಿ ಓದಿರಿ. ಕಲಕಲ ಸರಸರ ಕಣಕಣ ಬೌಬೌ ಕಾಕ ಇವು ಎರಡೆರಡು ಸಲ ಪ್ರಯೋಗವಾಗಿ ವಿಶೇಷ ಅರ್ಥ ನೀಡುತ್ತವೆ. ಯಾವುದೇ ವಸ್ತುವಿನ ಅತಿ ಸಣ್ಣ ಹಾಗೂ ಸೂಕ್ಷ್ಮ ಭಾಗಕ್ಕೆ ಕಣವೆನ್ನುತ್ತಾರೆ. ಅದು ಮಣ್ಣಿನ ಕಣವಾಗಿರಬಹುದು, ರಕ್ತದ ಕಣವಾಗಿರಬಹುದು. ನಮ್ಮ ರಕ್ತದ ಕಣಕಣದಲ್ಲೂ ಭಾರತೀಯತೆ ತುಂಬಿದೆ. ಹಾವು ಸರಸರನೆ ಹರಿಯುತ್ತದೆ. ಕಾಗೆ ಕಾಕ ಎಂದು ಕೂಗಿತು. ನಾಯಿ ಬೌಬೌ ಎಂದು ಬೊಗಳಿತು. ಮಾದರಿಯಂತೆ ಯಾವುದರ ಧ್ವನಿ ತಿಳಿಸಿ ಬರೆಯಿರಿ. ಧ್ವನಿ ಯಾವುದರ ಧ್ವನಿ? ಕಲಕಲ ನದಿ ಹರಿಯುವಾಗ ಉಂಟಾಗುವ ಸಪ್ಪಳ. ಸರಸರ ಹಾವು ಹರಿಯುವಾಗ ಉಂಟಾಗುವ ಸಪ್ಪಳ. ಪಟಪಟ ಮಳೆ ಬೀಳುವಾಗ ಉಂಟಾಗುವ ಸಪ್ಪಳ. ಲಟಲಟ ವಸ್ತುಗಳು ಮುರಿಯುವಾಗ ಉಂಟಾಗುವ ಸಪ್ಪಳ. ಮ್ಯಾವ್ ಮ್ಯಾವ್ ಬೆಕ್ಕು ಕೂಗುವಾಗ ಉಂಟಾಗುವ ಸಪ್ಪಳ. ಪರಪರ ಬಟ್ಟೆ ಹರಿಯುವಾಗ ಉಂಟಾಗುವ ಸಪ್ಪಳ. ಧನ್ಯವಾದಗಳು. 6ನೇ ತರಗತಿ ಎಲ್ಲಾ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟ್ ಅನ್ನು ನೋಡಿ.